ಬಂದಿರುವುದು ಸವನೂರು ಗ್ರಾಮದ ಅಗರಿಗೆ. ನಾನು ಇಲ್ಲಿಯ ಒಡೆಯ ಬಲ್ಲಾಳನಾಗಿದ್ದೇನೆ. ಎಡಮೂರು ಸೀಮೆಯ ದೇವಣ್ಣ ಬಲ್ಲಾಳರಿಗೂ ನಮಗೂ ಅನೇಕ ವರ್ಷದ ಬಾಂಧವ್ಯ. ನಾವು ಆಗಾಗ ಅಲ್ಲಿ ಹೋಗಿ ಬರುವುದು ಉಂಟು. ಅವರು ಕೂಡ ಇಲ್ಲಿ ಆಗಾಗ ಬರುವುದು ಉಂಟು. ನೀವು ಎಡಮೂರಿನಲ್ಲಿ ಆಶ್ರಯ ಪಡೆದಿದ್ದೀರಿ ಎಂದು ನನ್ನ ಮಡದಿ ಮಕ್ಕಳಿಂದ ತಿಳಿದು ತುಂಬಾ ಸಂತೋಷವಾಯಿತು. ಇರಿ, ನಿಮ್ಗೆ ಕುಡಿಯಲು ಬಿಸಿ ಬಿಸಿ ಹಾಲು ತಂದು ಕೊಡ್ತೇನೆ. ಇವರಿಬ್ಬರು ನನ್ನ ಹೆಣ್ಮಕ್ಳು. ಹೌದು, ಎಣ್ಮೂರು ಅರಮನೆಗೆ ಬಂದಿರುವಾಗ ಅಲ್ಲಿ ನಾವು ನೋಡಿದ್ದೇವೆ. ಅವರು ನಿಮ್ಮ ಮಡದಿ, ಇವರು ನಿಮ್ಮ ಮಕ್ಕಳು ಎಂದು ನಮಗೆ ಈಗ ತಿಳಿಯಿತು. ಅಪ್ಪ, ಇವರಿಬ್ಬರಿಗೆ ಇನ್ನೂ ಸಹ ಮದುವೆನೇ ಆಗಿಲ್ವಂತೆ. ಅದು ನನ್ಗೆ ಗೊತ್ತು. ನೀವು ಒಳಗೆ ಹೋಗಿ ಬಿಸಿ ಬಿಸಿ ಹಾಲು ತಗೊಂಡ್ಮೇಲೆ. ನಮ್ಮ ತುಳುನಾಡಿನಲ್ಲಿ ನಾಗಾರಾಧನೆ ಬಹಳ ಪವಿತ್ರವಾಗಿದೆ. ನಾಗಕ್ಷೇತ್ರದ ಉದ್ಧಾರವೆಂದರೆ ನಮ್ಮ ಇಡೀ ಸಮಾಜದ ಉದ್ಧಾರ. ನಮ್ಮ ಪ್ರತಿಯೊಂದು ಕೆಲಸಕ್ಕೆ ನಾಗದೇವರೇ ಮೂಲ ಕಾರಣ. ನಾಗದೇವರ ಭಕ್ತಿ ನಮಗೆಲ್ಲ ಅನನ್ಯವಾಗಿದೆ. ಹೌದು, ನಮಗೆ ಯಾವುದೇ ತೊಂದರೆ ಬಂದರೂ ಆ ನಾಗದೇವರ ಆಶೀರ್ವಾದದಿಂದಲೇ ಎಲ್ಲವೂ ನಿವಾರಣೆಯಾಗುತ್ತಲೇ ಬಂದಿದೆ. ತುಳುನಾಡಿನಲ್ಲಿ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಲ್ಲಿ ನಾಗದೇವರನ್ನು ಆರಾಧಿಸುತ್ತಾ ಇದ್ದಾರೆ. ತುಳುನಾಡಿನಲ್ಲಿ ನಾಗಾರಾಧನೆ ಒಂದು ಪವಿತ್ರ ಸ್ಥಾನವನ್ನೇ ಪಡೆದಿದೆ. ಆ ನಾಗದೇವರ ಆಶೀರ್ವಾದ ಇಲ್ಲೂ ಕೂಡ ಎಲ್ಲರ ಮೇಲೂ ಇರಲಿ ಎಂಬುದೇ ನಮ್ಮ ಆಶಯ. ಅಮ್ಮ ಅಮ್ಮ, ನೋಡಮ್ಮ, ಹಾಲುಕ್ಕೆ ಬರ್ತಾ ಇದೆ ಅಮ್ಮ. ಅಲ್ಲೋಡು, ಹಾಲು ಉಕ್ಕಿ ಬರ್ತಾನೆ ಉಂಟು. ಅಪ್ಪ ಅಪ್ಪ, ನೋಡಿ ಬನ್ನಿ, ಹಾಲು ಉಕ್ಕಿ ಹರಿತಾನೆ ಇದೆ. ಏನಿದು ಐಶ್ವರ್ಯ? ಏನಿದು ಪವಾಡ? ಹಾಲು ಉಕ್ಕಿಯಲ್ಲಿ ಹರಿತಾನೇ ಇದೆ, ನಿಲ್ತಾನೇ ಇಲ್ಲ. ಏನಿದು ಆಶ್ಚರ್ಯ? ನಾವು ನಿಮ್ಮನ್ನು ನೋಡಿರುವ ದೃಷ್ಟಿನೇ ಬೇರೆ, ನಿಮ್ಮ ವ್ಯಕ್ತಿತ್ವನೇ ಬೇರೆ. ನಮ್ಮ ಬೀಡು ಪಾವನವಾಯಿತು, ಪಾವನವಾಯಿತು.